ಶುಭೋದಯ ಸ್ನೇಹಿತರೆ, ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವಿ ನೋಡ್ರಿ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಬರ್ರಿ, ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಬೆಳಗಿನ ಒಂದು 9:15 ಹಿಂಗಾಗ್ಯದ. ಕಾವೇರಿ ಹೋದ್ಲು. ಬೆಳಗ್ಗೆನ ಅಂತ ಪರಿ ರುಟೀನ್ ಏನಂತ ಪರಿ ಇರಂಗಿಲ್ಲ, ಗೊತ್ತೈತಿ. ಸೊ ಡಬ್ಬಿಗೋಸ್ಕರ ಟೊಮೆಟೊ ರೈಸ್ ಮಾಡಿದೆ, ಟೊಮೆಟೊ ಭಾತ್ ಮಾಡಿದೆ ಇವತ್ತಕ್ಕಿಗೆ. ಮತ್ತು ಸಿಂಪಲ್ಲಾಗಿ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ನಾಷ್ಟಕ್ಕೆ. ಸೊ ಇಬ್ಬರು ಕೂಡ ಟಿಫನ್ ಮಾಡಿದ್ವಿ. ಟಿಫನ್ ಮಾಡ್ಕೊಂಡು ಚಹಾ ಕುಡ್ದು ಆಕಿನೂ ಕೂಡ ರೆಡಿಯಾಗಿ ಹೋದ್ಲು. ನಾನು ಈಗ ಸ್ವಲ್ಪ ನನ್ನ ಕೆಲಸಗಳದಾವೆ ಇವತ್ತು, ಏನೆಲ್ಲ ಮಾಡಾಕತ್ತೀನಿ. ಇವತ್ತು ಏನೆಲ್ಲ ನನ್ನ ರುಟೀನ್ ಐತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೆ ನೋಡ್ರಿ ಸ್ನೇಹಿತರೆ. ಇವತ್ತು ಡೈಲಿ ಲಾಗ್ ಇರ್ತೈತಿ, ಹೋಲ್ ಡೇ ಏನೆಲ್ಲ ಆಗ್ತೈತಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಿದ್ದೀನಿ. ಸೊ ವಿಡಿಯೋನ ಒಟ್ಟು ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ, ಸಪೋರ್ಟ್ ಮಾಡಿರಿ. ಯಾರೆಲ್ಲ ಇನ್ನೂ ಸ್ನೇಹಿತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ನೋಡ್ರಿ ಸ್ನೇಹಿತರೆ. ನಾ ಹಾಕುವಂಥ ವಿಡಿಯೋನ ಫಸ್ಟ್ ನೀವು ನೋಡ್ಬೋದು ಅಂತ ಹೇಳ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೂಡ ಕೊಡ್ರಿ. ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ. ಎಲ್ಲರೊಂದಿಗೆ ಅಂದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ವಿಡಿಯೋ ಆಗಿರ್ಬೋದು, ಚಾನಲ್ಗಳಾಗಿರ್ಬೋದು ಎಲ್ಲವನ್ನು ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಪುಟಾಣಿದೊಂದು ಬಿಸ್ನೆಸ್ ಕೂಡ ಐತೆ ನಂದು. ಎಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು ಮತ್ತು ಸ್ವೀಟ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕರ್ಚಿಕಾಯಿ, ಶೇಂಗಾ ಹೋಳಿಗೆ, ಹುರಕ್ಕಿ ಹೋಳಿಗೆ ಮತ್ತು ಚಕ್ಲಿ, ನಿಪ್ಪಟ್ಟು, ಹಾಗೆ ಎಲ್ಲ ಥರದ ಉಂಡೆಗಳು. ಅದರಲ್ಲಿ ಮೇನ್ ಅಂದರೆ ಡ್ರೈ ಫ್ರೂಟ್ಸ್ ಉಂಡೆ, ಒಂದು ಹೆಲ್ದಿಯಾದ ಉಂಡೆ ಅಂತಲೇ ಹೇಳಬಹುದು. ಅದನ್ನೆಲ್ಲ ಮಾಡ್ತೀನಿ. ಹಾಗೆ ಅದ್ರ ಜೊತೆಗೆ ಸಾಕಷ್ಟು ಚಟ್ನಿ ಪುಡಿಗಳನ್ನು ಕೂಡ ಮಾಡಿಕೊಡ್ತೀನಿ. ಮಸಾಲೆ ಖಾರ ಆಗಿರ್ಬೋದು, ಮತ್ತು ಈಗಂತೂ ಸಾಂಬಾರು ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಕೂಡ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ನನಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿರಿ, ಈ ಮುಖಾಂತರನೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನೋಡ್ರಿ ಸ್ನೇಹಿತರೆ. ಬರ್ರಿ, ಇವತ್ತಿನ ರುಟೀನ್ ಒಳಗೆ ಏನೈತಿ ನೋಡೋಣ ಅಂತ, ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಸ್ನೇಹಿತರೆ. ಕಾವೇರಿ ಪೂಜೆ ಮಾಡಿ ಡ್ಯೂಟಿಗೆ ಹೋಗ್ಯಾಳ. ಇವತ್ತು ಶುಕ್ರವಾರ. ಸೊ ನೋಡ್ತಾ ಇರ್ಬೋದು, ಡೈಲಿ ಪೂಜೆ ಆಲ್ಮೋಸ್ಟ್ ಆಕಿನ ಮಾಡಿರ್ತಾಳೆ. ಬೆಳಗ್ಗೆ ನಾನು ಸ್ವಲ್ಪ ಬೆಳಗ್ಗೆ ಅಡುಗೆ ಮನೆಯೊಳಗೆ ಬ್ಯುಸಿ ಇರ್ತೀನಿ, ಹೀಗಾಗಿ ಆಕಿನ ರೆಡಿಯಾಗಿರ್ತಾಳಲ್ಲ, ಹೆಂಗೂ ಬೆಳಗ್ಗೆನ ಆಕಿನ ಪೂಜೆ ಮಾಡಿರ್ತಾಳೆ ನೋಡ್ರಿ ಡೈಲಿನೂ. ಸೊ ಈ ಕಡೆ ಬಂದ್ರೆ ಹೇಳಿದೆ ನಿಮ್ಗೆ, ಡಬ್ಬಿಗಾಗಿ ಇವತ್ತು ಟೊಮೆಟೊ ರೈಸು ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ. ಸೊ ಇವತ್ತು ನೋಡಿರಿ ಟೊಮೆಟೊ ಭಾತ್, ಟೊಮೆಟೊ ರೈಸ್ ಮಾಡೀನಿ. ಒಂದು ಸ್ವಲ್ಪ ಪೋಟಾಣಿ ಕಾಳು ಹಾಕಿ ಮಾಡೀನಿ, ಚೆನ್ನಾಗಿರ್ತೈತಿ ನೋಡಿರಿ. ಡಬ್ಬಿ ಕಟ್ಟಿದೆ ಆಕಿಗೆ. ಇಲ್ಲೇ ಹಾಲು ಕೂಡ ಐತಿ. ಹಾಗೇನ ರಾತ್ರಿ ಊಟಕ್ಕೆ ನಾವು ಎಣ್ಗಾಯಿ ಬದ್ನಿಕಾಯಿ ಮಾಡಿದ್ವಿ. ಸ್ವಲ್ಪ ಉಳ್ದಿತ್ತು, ಅದನ್ನ ಬಿಸಿ ಮಾಡಿಟ್ಟೀನಿ ಬೆಳಗ್ಗೆ. ನೋಡ್ತಾ ಇರ್ಬೋದು, ಎಣ್ಗಾಯಿ ಬದ್ನಿಕಾಯಿ ಪಲ್ಯ, ಜೋಳದ ರೊಟ್ಟಿ ಆಗಿತ್ತು ರಾತ್ರಿಗೆ. ಸೊ ಈಗ ಬಿಸಿ ಮಾಡಿಟ್ಟೀನಿ, ಮಧ್ಯಾಹ್ನ ಊಟಕ್ಕೆ ಬರ್ತೈತೆ ಅಂಥೇಳಿ. ಇವತ್ತಿನ ನನ್ನ ರೂಟೀನ್ ಒಳಗೆ ನನಗೆ ಇಲ್ಲೇ ಲೋಕಲ್ ನಮ್ಮ ಧಾರವಾಡದವ್ರದ್ದು ನಿಪ್ಪಟ್ಟು ಆರ್ಡ್ರ್ ಐತಿ ಸ್ನೇಹಿತರೆ. ಅದಕ್ಕಾಗಿ ಎಲ್ಲ ತಯಾರಿ ಮಾಡಿಟ್ಟೀನಿ, ಇನ್ನೇನು ಹಿಟ್ಟು ಕಲಿಸ್ಕೊಂಡು ಮಾಡ್ಬೇಕಂತ ಹೇಳಿ. ನೋಡ್ತಾ ಇರ್ಬೋದು, ಇದಕ್ಕೆ ಪುಟಾಣಿ ಪೌಡರ್ ಬೇಕು. ಅಂದ್ರೆ ಪೂರ ಪೌಡರ್ ಅಲ್ಲ, ಈ ಥರ ನೋಡಿರಿ, 1/2 ಭಾಗ 4 ಭಾಗ ಆಗಬೇಕು ಪುಟಾಣಿ. ಅಂದರೆ ಹಳಕ್ಕೆ ಇರಬೇಕು ಆ ಥರ. ಅದೇ ಥರ ಶೇಂಗಾನೂ ಬೇಕು, ಅದನ್ನು ಕೂಡ ಹುರಿದು ಅದನ್ನು ಕೂಡ ನೋಡಿರಿ ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಕರೆಂಟ್ ಸ್ವಲ್ಪ ನಮ್ಮ ಕಡೆ ಜಾಸ್ತಿ ತೆಗಿತಾರೆ, ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಮಾಡೋ ಟೈಮ್ನಾಗ ಕರೆಂಟ್ ಹೋದು ಅಂದ್ರೆ ಪಜಿ ತೆಕ್ಕೈತಿ. ಅದಕ್ಕೆ ಬೆಳಗ್ಗೆನ ನಾನು ಅಡುಗೆ ಮಾಡ್ತಾನೆ ಶೇಂಗಾ ಹುರಿದಿದ್ದೆ. ಅವು ಆರಿದ ಮೇಲೆ ಈಗ ಎಲ್ಲ ಸಿಪ್ಪೆ ತೆಗೆದು ಇದನ್ನು ಕೂಡ ಮಾಡಿಕೊಂಡೆ. ಹಾಗೆ ಪುಟಾಣಿದು ಕೂಡ ಮಾಡಿಕೊಂಡೆ. ಮತ್ತು ಇಲ್ಲೇ ಕರಿಬೇವು, ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸ್ವಚ್ಛಗೆ ತೊಳೆದು ಹೆಚ್ಚಿಟ್ಕೊಂಡ್ಬಿಟ್ಟೆ. ಉಪ್ಪಿಟ್ಟಿಗೆ ಹೆಚ್ಚ್ತಾ ಇದ್ದೆ, ಅದ್ರ ಜೊತೆಗೇನ ಹೆಚ್ಚಿಟ್ಕೊಂಡ್ಬಿಟ್ಟೆ ಕೊತ್ತಂಬರಿ ಸೊಪ್ಪು. ಮತ್ತು ಅದ್ರ ಜೊತೆಗೆ ಈಗ ಕರಿಬೇವನ್ನು ಹೆಚ್ಚಿಟ್ಟೀನಿ. ಇವೆಲ್ಲ ನಿಪ್ಪಟ್ಟಿಗೆ ಬೇಕಾಗ್ತಾವ್ರಿ. ಇವೆಲ್ಲ ಸ್ವಲ್ಪ ಮೊದಲಿನ ತಯಾರಿ ಅನ್ಬೋದು ನಿಪ್ಪಟ್ಟಿಗೆ. ಇವಿಷ್ಟು ಮಾಡಿಟ್ಕೊಂಡ್ರೆ ಪಟ್ಟನ್ನು ನಾವು ಯಾವಾಗ ಬೇಕಾವ ಮಾಡೋಕ್ಕೋಗಿ ಬರ್ತೈತಿ, ಅದಕ್ಕೋಸ್ಕರ. ಮತ್ತು ಈ ಕಡೆ ಅವ್ರಿಗೇನ ಏನಪ್ಪ ಅಂದ್ರೆ ಕೋಡ್ಬಳೆದು ಕೂಡ ಆರ್ಡ್ರ್ ಐತ್ರಿ. ಸೊ ಹೀಗಾಗಿ ಕೋಡ್ಬಳೆ ಮಸಾಲಾನು ನಾನು ಮಿಕ್ಸಿ ಮಾಡಿಟ್ಟೀನಿ. ನೋಡ್ತಾ ಇರ್ಬೋದು, ನಿಪ್ಪಟ್ಟು ಆ್ಯಂಡ್ ಕೋಡ್ಬಳೆ ಹೇಳ್ಯಾರ ನನಗವ್ರು. ಅದು ಇವತ್ತು ಸಾಯಂಕಾಲನ ಬೇಕಂತ ಊರಿಗೆ ಹೊಂಟಾರಂತ. ಸೊ ಹೀಗಾಗಿ ಫ್ರೆಶ್ಶಾಗಿ ಮಾಡಿಕೊಡ್ತೀನಿ. ಇಲ್ಲೇ ಲೋಕಲಲ್ಲ, ಸ್ವಲ್ಪ ಟೈಮ್ ಆರಾಮಿರ್ತೈತೆ ಅಂತ ಹೇಳಿ ಅದಕ್ಕೋಸ್ಕರ ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನೋಡ್ರಿ ನಾನು. ಇದಿಷ್ಟು ತಯಾರಿ. ಈ ಕೋಡ್ಬಳೆ ಮಸಾಲ ಇದನ್ನು ರೆಸಿಪಿನ ನಾನು ಶೇರ್ ಮಾಡ್ತೀನಿ ನಿಮಗೊಂದ್ಸರಿ, ಏನು ಮಸಾಲಪ್ಪ ಇದು ಅಂಥೇಳಿ. ಸಿಂಪಲ್ ಆದ ಮಸಾಲ ಮತ್ತು ಇನ್ಸ್ಟಂಟಾಗಿ ಮಾಡುವಂಥ ಕೋಡ್ಬಳೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತಾವೆ. ಇದನ್ನು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಒಂದು ದಿವಸ, ನೋಡೋಣಂತ. ಆಲ್ರೆಡಿ ನನ್ನ ಚಾನಲ್ ಒಳಗೆ ಐತಿ, ಪದ್ಮಾಸ್ ರೆಸಿಪೀಸ್ ನನ್ನ ಅಡುಗೆ ಚಾನಲ್ ಐತಿ.
ಯಾರೆಲ್ಲ ಇನ್ನೂ ಕೂಡ ವಿಸಿಟ್ ಮಾಡಿಲ್ಲ ಪದ್ಮಾಸ್ ರೆಸಿಪೀಸ್ ಚಾನಲಿಗೆ ಹೋಗಿ ವಿಸಿಟ್ ಮಾಡಿರಿ. ಸಾಕಷ್ಟು ಸರಳವಾಗಿ ಮತ್ತು ಭಾಳ ಅಂದ್ರೆ ಭಾಳ ರುಚಿಯಾದ ಅಡುಗೆಗಳನ್ನು ನಾನಲ್ಲೇ ಹೇಳ್ಕೊಟ್ಟಿನಿ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದ ಅಡುಗೆಗಳು ಸ್ಪೆಷಲ್ಲಾಗಿ ನಿಮ್ಗೆ ನೋಡೋಕೆ ಸಿಗ್ತಾವೆ ಮತ್ತು ಭಾಳ ಈಸಿಯಾಗಿ ಹೇಳ್ಕೊಟ್ಟೇನಿ. ನೀವು ಕೂಡ ಅದನ್ನು ಆರಾಮಾಗಿ ನೋಡಿಬಿಟ್ಟು ರುಚಿಯಾಗಿ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ. ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ವಿಸಿಟ್ ಮಾಡಿಲ್ಲ ಹೋಗಿ ಚಾನಲ್ನ ವಿಸಿಟ್ ಮಾಡಿರಿ ಅಂತ ಹೇಳ್ತೇನೆ. ನನ್ನ ಕುಕ್ಕಿಂಗ್ ಚಾನಲ್ ಐತದು, ಅದರೊಳಗೆ ಎಲ್ಲ ರೆಸಿಪಿಗಳು ನಿಮ್ಗೆ ಸಿಗ್ತಾವೆ. ಮತ್ತು ಇನ್ನು ಸ್ವಲ್ಪ ಗ್ಯಾಪ್ ಮಾಡಿದೆ, ಇನ್ನು ನಂತರ ಮತ್ತು ಈಗಿನೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ನೋಡೋಕೆ ಸಿಗ್ತಾವೆ ನೋಡ್ರಿ. ಸೊ ಇದಿಷ್ಟು. ಆಮ್ಯಾಗ ಈಗ ಬೆಳಗ್ಗೆನೂ ಸ್ವಲ್ಪ ಪಾತ್ರೆಗಳದಾವು. ತುಪ್ಪದ ಡಬ್ಬಿ ಖಾಲಿಯಾಗಿತ್ತು, ಹಾಗೆ ಎಣ್ಣೆನೂ ಖಾಲಿಯಾಗಿತ್ತು. ಸೊ ಎರಡೂ ತೊಳಿಲಿಕ್ಕೆ ಇಟ್ಬಿಟ್ಟೀನಿ. ಖಾಲಿ ಆದಾಗ ತೊಳ್ಕೊಂಬಿಟ್ರೆ ಚಲೋ ಆಗ್ತೈತಿ. ಮತ್ತು ಅದ್ರೊಳಗೆ ಹಾಕ್ಕೊಂತ ಹೋದ್ವಿ ಅಂದ್ರೆ ಅದು ಕ್ಲೀನ್ ಮಾಡೋಕೆ ಟೈಮ ಸಿಗಂಗಿಲ್ಲ. ಅದಕ್ಕೆ ಈಗ ಎರಡು ಖಾಲಿಯಾಗಿದ್ವು, ಎರಡು ತಿಕ್ಕಾಕಿ ಇಟ್ಬಿಟ್ಟೀನಿ. ಈಗ ಉಪ್ಪಿಟ್ಟಿಂದ ಸ್ವಲ್ಪ ಪಾತ್ರೆ, ನಾವಿಬ್ಬರು ಟಿಫನ್ ಮಾಡೋ ಪ್ಲೇಟ್ಸ್ ಅದಾವೆ, ಇದನ್ನು ಆರಾಮಾಗಿ ಸ್ವಲ್ಪ ಮಾಡ್ಕೊಳ್ತೀನಿ ಅಂತ ಹೇಳಿ. ಸ್ನೇಹಿತರೆ, ನೋಡಿದ್ರಿ ನೀವು ಇಲ್ಲಿವರೆಗೆ ಏನಾಗೈತೆ ಅದನ್ನು ಶೇರ್ ಮಾಡಿಕೊಂಡೆ ನಾನು. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಮೊನ್ನೆ ದಿವಸ ಅಂದರೆ 2 ದಿನದ ಹಿಂದೆ ಒಬ್ಬರು ಸಬ್ಸ್ಕ್ರೈಬರ್ ಬಂದಿದ್ದರು ಹಾವೇರಿಯಿಂದ. ನನ್ನ ರೆಗ್ಯುಲರ್ ವ್ಯೂವರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸಾಕಷ್ಟು ವರ್ಷಗಳಿಂದ ಚಾನಲ್ನ ವಾಚ್ ಮಾಡ್ತಾ ಬಂದಾರ ಅವರು ಒಬ್ಬರು ನಮ್ಮ ಫ್ಯಾಮ್ಲಿ ಒಳಗೆ ಒಬ್ಬರನ್ನು ಒಂದು ಭಾವನೆ ನಮಗೂ ಇರ್ತೈತಿ, ಅವ್ರಿಗೂ ಕೂಡ ಇರ್ತೈತಿ ಅಂತ ಹೇಳ್ಬೋದು. ಅಷ್ಟೊಂದು ಇದಾಗಿರ್ತೀವಿ. ಡೈಲಿ ನನ್ನ ನೋಡ್ತಾರೆ ಅವ್ರ ವಿಡಿಯೋ ಒಳಗೆ, ಬಟ್ ನಾ ಅವ್ರನ್ನ ನೋಡ್ರಂಗಿಲ್ಲ, ಬರೀ ಫೋನ್ ಒಳಗೆ ಮಾತಾಗಿರ್ತಾವೆ. ಮೊನ್ನೆ ದಿವಸ ಬಂದಿದ್ರು, ಇಲ್ಲೊಂದು ಫಂಕ್ಷನ್ ಇತ್ತಂತ ನೆನಪು ಮಾಡಿಕೊಂಡು ಪಾಪ ಬಂದಿದ್ರು. ಲೊಕೇಶನ್ ಹಾಕ್ರಿ, ನಾ ಮನೆಗೆ ಬರಾಕತ್ತೀನಿ ಅಂತ ಹೇಳಿ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ಅವ್ರು ಬಂದಿದ್ದು. ನಮಗೊಂಥರ ಹಬ್ಬ ಇದ್ದಂಗೆ ನೋಡ್ರಿ. ಯಾರಾದರೂ ಮೀಟ್ ಆಗಕ್ಕೆ ಬಂದ್ರೆ ಅಷ್ಟು ಸಂತೋಷ ಆಕೈತೆ ಅಂತ ಹೇಳಿ. ಯಾಕಂದರೆ ಎಷ್ಟೊಂದು ಸಪೋರ್ಟಿವ್ ಇರ್ತೀರಿ, ಎಷ್ಟೊಂದು ಹಚ್ಕೊಂಡಿರ್ತೀವಿ ನಾವು. ಬಂದು ಭೇಟಿ ಆದಾಗ ಅದು ಎಲ್ಲಿಲ್ಲದ ಒಂದು ಆನಂದ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ಬಂದಿದ್ದರು, ಜ್ಯೋತಿ ಅಂಥೇಳಿ. ಖುಷಿ ಆಯಿತು ಮೇಡಮ್ ನಿಮ್ಮನ್ನು ಮೀಟ್ ಆಗಿ. ಆಮೇಲೆ ಏನೈತಿ, ನಿನ್ನೆ ದಿವಸ ಕಲ್ಗಟ್ಟಿಗೆಯಿಂದ ಒಬ್ಬರು ಬಂದಿದ್ದರು ಸಬ್ಸ್ಕ್ರೈಬರು. ಅವರು ಕೂಡ ಕೆಲವೊಂದು ಆರ್ಡರ್ಸ್ ಕೊಟ್ಟಿದ್ರು ನನ್ನ ಕಡೆಗೆ. ಇಲ್ಲ ನನಗೆ ಕೊರಿಯರ್ ಬೇಡ, ನಾನು ಮನೆಗೆ ಬರಬೇಕು ಅಂತಂದಿದ್ರು. ಸೊ ಅವರು ಕೂಡ ಬಂದರು ನಿನ್ನೆ. ಮತ್ತು ವಿಡಿಯೋಕ್ಕೆ ಅವ್ರು ಕಂಫರ್ಟ್ ಇರ್ತಾರೋ ಇಲ್ಲೋ, ನಾನು ವಿಡಿಯೋನ ತೊಗೊಳಕ್ಕೆ ಹೋಗಲಿಲ್ಲ. ಜಸ್ಟ್ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳಕತ್ತೀನಿ, ಅದೊಂದು ಸಂತೋಷನ ಬೇರೆ ಅಂಥೇಳಿ. ಅವರು ಕೂಡ ಬಂದರು, ಎಷ್ಟೊತ್ತನ ಕೂತರು. ಅವ್ವನೂ ಕರೆಸಿದೆ ನಾನು ಅವ್ವನ. ಜ್ಯೋತಿಯವ್ರು ಬಂದಾಗ ಅವ್ವ ಇರಲಿಲ್ಲ, ಎಲ್ಲೋ ಹೋಗಿದ್ರು ಅವ್ರ ಹೊರಗೆ ಊರಿಗೆ ಹೋಗಿದ್ರು ಅವತ್ತು. ಹೌದು, ನಮ್ಮ ಊರು ಬೆಣಕಟ್ಟಿಗೆ ಹೋಗಿದ್ರು ಜ್ಯೋತಿಯವ್ರು ಬಂದ ದಿವಸ. ಅವರು ಒಂದು ಮದುವೆ ಅಟೆಂಡ್ ಮಾಡೋಕ್ಕೆ ಹೋಗಿದ್ರು. ಹೀಗಾಗಿ ಅವತ್ತು ಜ್ಯೋತಿಯವ್ರಿಗೆ ಅವ್ವ ಸಿಕ್ಕಿದ್ದಿಲ್ಲ. ಬಟ್ ನಿನ್ನೆ ಮೇಡಮ್ ಏನು ಬಂದಿದ್ರು ಕಲ್ಗಟ್ಟಿಗೆಯಿಂದ, ಅವರು ಕೂಡ ಅವ್ವನ ಕೇಳಿದರು. ಮತ್ತು ಮನೆಯಾಗಿದ್ಲವ್ವ, ಮತ್ತು ಅವ್ವನೂ ಕರೆಸಿದೆ. ಸಾಕಷ್ಟು ಮಾತುಕತೆ ಆಯಿತು. ತುಂಬಾ ಸಂತೋಷ ಆಯಿತು. ಮತ್ತು ಅವರು ಕೂಡ ಎಷ್ಟೊತ್ತನ ಕೂತ್ಕೊಂಡು ಮಾತಾಡಿ ಎಲ್ಲ ಮಾಡಿ ಹೋದ್ರಂತ ಹೇಳ್ಬೋದು. ನಿಜ ನೋಡ್ರಿ, ತುಂಬಾ ಖುಷಿ ಆಗ್ತೈತಿ. ನನ್ನ ಸ್ನೇಹಿತರು ನೀವೆಲ್ಲ ನೋಡಿರ್ತೀರಿ, ನನಗೆ ಒಂದಿಲ್ಲೊಂದು ರೀತಿಯಿಂದ ಎಲ್ಲರೂ ಸಪೋರ್ಟಿವ್ ಇದ್ದೀರಿ. ನಿಜವಾಗ್ಲೂ ಖುಷಿ ಆಗ್ತೈತಿ. ಇಷ್ಟೊಂದು ದೊಡ್ಡ ಫ್ಯಾಮ್ಲಿ ಪಡೆದೇನೆಲ್ಲ ಖುಷಿ ಆಗ್ತೈತಿ ನನಗೆ. ಮತ್ತು ಹಿಂಗೆ ಮನೆಗೆ ಬಂದಾಗಂತೂ ಅದು ಎಲ್ಲಿಲ್ಲದ ಆನಂದ ಅಂತಲೇ ಹೇಳ್ಬೋದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋದಿತ್ತು, ಅದಕ್ಕೋಸ್ಕರ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೋಡಿರಿ, ನಿಪ್ಪಟ್ಟಂತೂ ರೆಡಿ ಆದವ, ನೋಡ್ತಾ ಇರ್ಬೋದು. ಸೌಂಡ್ ಕೇಳ್ತಾ ಇದೆಯಲ್ಲ, ಎಷ್ಟು ಕ್ರಿಸ್ಪಿಯಾಗಿ ಬಂದಾವ ಅಂತ ಹೇಳಿ. ಸೊ ನಿಪ್ಪಟ್ಟು ಮಾಡಿದೆ, ನೋಡ್ತಾ ಇರ್ಬೋದು. ಸೊ ನಿಪ್ಪಟ್ಟದ ಕೆಲಸ ಅಂತೂ ಮುಗೀತು. ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಬಂದಾವ ಅಂತ ಹೇಳಿ. ಇಲ್ಲಿ ಬಂದ್ರೆ ನಿನ್ನೆ ಕೂಡ ನನಗೆ ಕರ್ಚಿಕಾಯ್ದು ಆರ್ಡ್ರ್ ಇತ್ತು. ಇಲ್ಲಿ ನಮ್ಮ ಲೋಕಲ್ದವ್ರ ಕರ್ಚಿಕಾಯಿ ಮಾಡೋಕ್ಕೆ ಹೇಳಿದರು. ಸೊ ಅವ್ರಿಗೆ ಕಳಿಸ್ಕೊಟ್ಟಿದ್ದೆ. ಮತ್ತು ನಾನು ಏನೇ ಮಾಡಿದ್ರು ಸ್ನೇಹಿತರೆ, ಮೊದಲಿಗೆ ದೇವರಿಗೆ ನೈವೇದ್ಯ ಮಾಡ್ತೀನಿ. ಸೊ ಇದೆರಡು ಕರ್ಚಿಕಾಯಿ ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು. ನಿನ್ನೆ ಬೆಳಗ್ಗೆ ಕಾವೇರಿ ಪೂಜೆ ಮಾಡ್ತಾ ಇದ್ಲಲ್ಲ, ಸೊ ತೆಗೆದುಕೊಟ್ಟಿದ್ಲೆ, ಇಲ್ಲೇ ಇಟ್ಟಿದ್ದೀನಿ ಇದನ್ನು. ಸೊ ಈಗೂ ಕೂಡ ನಾನು ನಿಪ್ಪಟ್ಟು ಮಾಡೀನಲ್ಲ, ಸೊ ದೇವ್ರಿಗೆ ನೈವೇದ್ಯ ಮಾಡೀನಿ, ತೋರಿಸ್ತೀನಿ ನೋಡಿರಿ. ನೋಡಿರಿ ಸ್ನೇಹಿತರೆ, ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟೀನಿ. ಏನು ಮಾಡಿದರೂ ಕೂಡ ಅದು ಫಸ್ಟ್ ಕೆಲಸ ನೋಡಿರಿ ನಂದು. ದೇವ್ರಿಗೆ ನೈವೇದ್ಯ ತೋರಿಸಿ ಮುಂದಿನ ಕೆಲಸ ಮಾಡ್ತೀನಿ ನಾನು. ಈಗ ಏನು ಮಾಡಬೇಕಪ್ಪ ಅಂದ್ರೆ ನಾನು ಕೋಡ್ಬಳೆ ಮಾಡಬೇಕು. ನಂತರದಲ್ಲೇ ಸ್ವಲ್ಪ ಊಟ ಮಾಡಿಕೊಂಡು ನಂತರ ಕೋಡ್ಬಳೆ ಮಾಡ್ತೀನಿ ಸ್ನೇಹಿತರೆ. ಕೋಡ್ಬಳೆಗೆ ಇದು ಮಸಾಲೆ ಬೆಳಗ್ಗೆನ ಮಾಡಿಟ್ಟಿದ್ದೆ ಪ್ರಿಪೇರ್ ನಾನು. ಇದರಲ್ಲಿ ಏನೈತಂದ್ರೆ ಕರಿಬೇವು, ಜೀರಿಗೆ, ಸ್ವಲ್ಪ ಪುಟಾಣಿ, ಸ್ವಲ್ಪ ಒಣ ಕೊಬ್ಬರಿ, ಇದಿಷ್ಟು ನಾನು ಏನು ಮಾಡೀನಿ ಸಣ್ಣಗೆ ಪೌಡ್ರ್ ಮಾಡಿ ಇಟ್ಕೊಂಡೇನು ನೋಡಿರಿ. ಇದು ಮಸಾಲ. ಇದನ್ನು ಹಾಕಿನ ನಾವು ಕೋಡ್ಬಳೆ ಹಿಟ್ಟನ್ನು ಕಲಿಸ್ಬೇಕಾಗ್ತೈತಿ. ಅದಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಊಟ ಮಾಡಿ ಕೋಡ್ಬಳೆ ಮಾಡ್ತೀನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಂತ. ಸ್ನೇಹಿತರೆ, ಊಟ ಮಾಡಿಕೊಂಡೆ,
ಸೊ ಟೊಮೆಟೊ ಬಾತ್ ಹಾಗೆ ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಇತ್ತು. ಸೊ ಊಟ ಮಾಡಿದೆ. ಊಟ ಮಾಡಿ ನೋಡಿರಿ ಸಿಂಕ್ ಖಾಲಿ ಮಾಡಿದೆ. ಮೊದಲು ಒಂದಿಷ್ಟು ಪಾತ್ರೆಗಳಿದ್ದು ತೋರಿಸಿದ್ದೆ ನಿಮಗೆ. ಸೊ ಫಸ್ಟ್ ಇವನ್ನ ಎಲ್ಲ ತೊಳ್ಕೊಂಬಿಟ್ರೆ ಆಯಿತು ಅಂಥೇಳಿ ಊಟ ಮಾಡಿದ ತಕ್ಷಣ ಫಸ್ಟ್ ತೊಳೆದ್ಬಿಟ್ಟೆ ನೋಡ್ರಿ ಸ್ನೇಹಿತರೆ. ಊಟ ಆಯ್ತು, ಮಸ್ತಿಗೆ ಊಟ ಆಯ್ತು ನೋಡಿರಿ. ಸ್ಕೂಲದ್ದು ಊಟಕ್ಕೆ ಬಿಟ್ಟಿದ್ರು ಮಕ್ಕಳಿಗೆ. ಈಗ ಅಂದ್ರೆ ಲಂಚ್ ಬ್ರೇಕ್ ಮುಗೀತು ಅವ್ರದ್ದು, ಬೆಲ್ಲ ಆಯಿತು. ಸೊ ಎಲ್ಲ ಮಕ್ಕಳು ಮತ್ತು ಒಳಗೆ ಹೋಗ್ತಾರೆ. ಈಗ ನನ್ನ ಮನೆ ಎದುರಿಗೇನ ಗೌರ್ಮೆಂಟ್ ಸ್ಕೂಲ್ ಐತಿ, ಹೀಗಾಗಿ ಅದು ಗೊತ್ತಾಗೇ ಬಿಡ್ತೈತಿ ಅದಕ್ಕೋಸ್ಕರ. ಮತ್ತು ಬಿಸಿಲಂತೂ ಸಿಕ್ಕಾಪಟ್ಟಿ ಬಿಸಿಲೈತಿ. ಬೆಳಗ್ಗೆ ಏನೈತಿ ಫುಲ್ ಮಂಜಾಗಿ ಈಗ ಒಂಥರ ಮೂಡ್ಗಾಳಿ ಅಂತೀವಿ ನಾವು ಇದಕ್ಕೆ. ಮೈಕೈ ಎಲ್ಲ ಬಿರುಸಾಗ್ಬಿಡ್ತಾವೆ ನೋಡ್ರಿ. ಚಳಿ ಜಾಸ್ತಿ ಇರ್ತೈತಿ ಬೆಳಗ್ಗೆ ಮತ್ತು ಸಾಯಂಕಾಲ. ಮಧ್ಯಾಹ್ನ ಸಿಕ್ಕಾಪಟ್ಟಿ ಬಿಸಿಲು. ಸೊ ಈಗೂ ಹಂಗೈತೆ ನೋಡ್ರಿ. ಏನಿಲ್ಲ, ಮಸ್ತಿಗೆ ಊಟ ಆಯಿತು. ಹೇಳಿದೆ ನಿಮ್ಗೆ, ಊಟ ಮಾಡಿಕೊಂಡೆ. ಸ್ವಲ್ಪ ಭಾಂಡೆನೂ ತಿಕ್ಕೊಂಬಿಟ್ಟೆ. ಅವು ಇದ್ವು ಅಂದ್ರೆ ಸಮಾಧಾನ ಆಗಂಗಿಲ್ಲ. ಸಮಾಧಾನ ಅನ್ನೋಕ್ಕಿಂತ ನಮಗೆ ಒಂಥರ ರೆಸ್ಟ್ ಮಾಡೋಕೆ ಮಾಡ್ದಂಗೆ ಅನ್ಸಂಗಿಲ್ಲ. ಲಕ್ಷ್ಯ ಎಲ್ಲ ಅದ್ರ ಕಡೆನೇ ಹೋಗ್ಬಿಡ್ತೈತಿ. ಇನ್ನೂ ಭಾಂಡೆ ತಿಕ್ಕಬೇಕು ಅನ್ನೋದು ನನಗಂತೂ. ಯಾರಿಗೆಲ್ಲ ಹಿಂಗೆ ಅನಿಸ್ತೈತಿ ಹೇಳ್ರಿ. ನನಗಂತೂ ಹಂಗೆ ಅನ್ನಿಸ್ತೈತಿ. ಅಂದರೆ ಈಗ ಆರಾಮಾಗಿ ಟೆನ್ಷನ್ ಇಲ್ದಂಗೆ ಒಂದು ಅರ್ಧ ತಾಸರ ರೆಸ್ಟ್ ಮಾಡ್ಕೋಬೋದು ಅಂತ ಹೇಳಿ ಅದಕ್ಕೆ ಮುಗಿಸ್ಬಿಟ್ಟೆ ಅದನ್ನು. ಮತ್ತೇನಿಲ್ಲ, ಒಂಚೂರು ಅವಲಕ್ಕಿ ಬಿಸಿಲಿಗಿಟ್ಟೀನಿ. ಆರ್ಡ್ರ್ ಏನಿಲ್ಲ, ಅವಲಕ್ಕಿ ಆರ್ಡ್ರ್ ಏನಿಲ್ಲ, ಬಟ್ ಅಪ್ಪಾಜಿಗೆ ಬೇಕಂತ. ಹೀಗಾಗಿ ಇದ್ರೆ ಕೊಟ್ಟು ಕಳಿಸುವ ಅಂತ ಹೇಳಿದರು. ಈಗ ಎಲ್ಲ ಖಾಲಿಯಾಗಿತ್ತು ಮೊನ್ನೆ ಹಬ್ಬಕ್ಕೆ ಮಾಡಿದ್ದು. ಅದಕ್ಕೆ ಅವ್ರಿಗೋಸ್ಕರ ಒಂದು ಅರ್ಧ ಕೆ ಜಿ ಅವಲಕ್ಕಿನ ಬಿಸಿಲಿಗಿಟ್ಟೀನಿ. ಸೊ ನಾ ಯಾವಾಗ ಅವಲಕ್ಕಿ ಆರ್ಡ್ರ್ ಇದ್ದಾಗ ಮಾಡಿರ್ತೀನಲ್ಲ, ಕೊಟ್ಟು ಕಳಿಸೇ ಬಿಟ್ಟಿರ್ತೀನಿ. ತಂಗಿ ಮನೆಗೆ ಸ್ವಲ್ಪ, ಅವ್ರ ಮನೆಗೆ ಸ್ವಲ್ಪ, ಸಣ್ಣ ಪುಟ್ಟ ಹಸುವಿಗೆ ಚಾ ಜೊತೆಗೆ ತಿನ್ಬೋದು ಅಂಥೇಳಿ. ಈಗ ಮೊನ್ನೆ ಹಬ್ಬಕ್ಕೆ ಅದ ಮಾಡಿದ್ವಿ. ಹಬ್ಬ ಆದಮೇಲೆ ಯಾವುದೂ ಅವಲಕ್ಕಿ ಆರ್ಡ್ರ್ ಬಂದಿದ್ದಿಲ್ಲ. ಹೀಗಾಗಿ ಕೇಳಿದ್ರನ ಅಪ್ಪಾಜಿ, ಅದಕ್ಕೆ ಬಿಸಿಲಿಗಿಟ್ಟೀನಿ ನೋಡ್ರಿ. ಒಂಚೂರು ಸಂಜೆಗೆ ಒಗ್ಗರಣೆ ಹಚ್ಚಿ ಕೊಟ್ಟು ಕಳಿಸ್ತೀನಿ. ಮತ್ತೇನಿಲ್ಲ ಸ್ನೇಹಿತರೆ, ಅದೇ ಫೋನಿಂದ ಸಮಸ್ಯೆ ನೋಡ್ರಿ. ಒಂದು 4 ದಿವಸ ಆರಾಮ ಇರ್ತೈತಿ, ಒಂದು 2 ದಿವಸ ಕಂಪ್ಲೀಟ್ ಬಂದು ಬಿದ್ದುಬಿಡ್ತೈತಿ. ಮತ್ತು ಅದು ಯಾವಾಗ ಚಾಲೂ ಇರ್ತೈತಿ ಅವಾಗ ಒಂಚೂರು ವೀಡಿಯೋ ಮಾಡ್ಕೊಳ್ತೀನಿ, ಸಾಧ್ಯ ಆದರೆ ಎಡಿಟ್ ಮಾಡ್ಕೊಂಡಿರ್ತೀನಿ. ಅದಕ್ಕೋಸ್ಕರ ರೆಗ್ಯುಲರಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಆಗವಲ್ತಾಗೈತಿ. ಮತ್ತು ನಾನು ಒಂದೊಂದು ರೆಸಿಪಿ ಆದರೂ ಶೇರ್ ಮಾಡಬೇಕು ಸ್ನೇಹಿತರ ಜೊತೆಗೆ. ನನ್ನ ಅಡುಗೆಗಳನ್ನ ತುಂಬ ಇಷ್ಟಪಡ್ತಾರೆ, ನಾನು ಅವ್ರ ಜೊತೆ ಹಂಚ್ಕೊಳ್ಬೇಕು ಅಂತ ನನಗೂ ಆಸೆ. ನನಗೂ ಕುಕ್ಕಿಂಗ್ ಇಂಟ್ರೆಸ್ಟ್ ಅಲ್ಲ. ಏನಾದರೂ ರೆಸಿಪಿ ಶೇರ್ ಮಾಡಬೇಕು ಅಂದ್ಕೊಂಡ್ರೆ ಮೊಬೈಲನ್ನು ಹಿಂಗೆ ಕೈ ಕೊಟ್ಬಿಟ್ಟೈತಿ. ಅದಕ್ಕೋಸ್ಕರ ರೆಗ್ಯುಲರಾಗಿ ರೆಗ್ಯುಲರಾಗಿ ಬರಲಾರ್ದಕ್ಕೆ ವ್ಯೂಸ್ ಮೊದಲೇ ಕಡಿಮೆ ಇದ್ದವು, ಈಗ ಇನ್ನೂ ಕಡಿಮೆ ಆಗ್ಯಾವ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ, ನನ್ನ ಚಾನಲ್ ಗ್ರೋತ್ ಆಗವಲ್ತು. ಪ್ರಯತ್ನ ಅಂತೂ ಇದ್ದೇ ಇರ್ತೈತಿ. ಮತ್ತು ನಡಕ್ಕಿಂತ ಸಮಸ್ಯೆಗಳು ಬರ್ತಾವೆ, ಏನು ಮಾಡೋಕ್ಕೂ ಬರೋಂಗಿಲ್ಲ. ಆದಷ್ಟು ಬೇಗ ನಾನು ಕೂಡ ಫೋನ ಚೇಂಜ್ ಮಾಡ್ಬೇಕು ಅಂದ್ಕೊಂಡೇನೆ ಸ್ನೇಹಿತರೆ. ರಿಪೇರಿ ಮಾಡಿಸ್ಬೇಕಂದ್ರೆ ಮನೆಯಾಗೆಲ್ಲ ಭಯಕತ್ತಾರ. ಮತ್ತು ರಿಪೇರಿ ಬರೋದನ್ನದ ನಿನಗೆ ಫೋನ್ ಅವಶ್ಯ ಇರುವಂಥದ್ದು. ಅದಕ್ಕೆ ಯಾಕೆ ರಿಪೇರಿ ಮಾಡಿಸ್ತಿ, ಮತ್ತು ಯಾಕೆ ಅದಕ್ಕೆ ಅಷ್ಟು ರೊಕ್ಕ ಹಾಕ್ತಿ, ಸುಮ್ಮನೆ ಅದನ್ನ ಡೌನ್ ಪೇಮೆಂಟ್ ಮಾಡಿ ನೀನು ಒಂದು ಫೋನ ಚೇಂಜ್ ಮಾಡಿಬಿಡು ಅಂತ ಹೇಳಕತ್ತಾರ. ಅವ್ರು ಹೇಳೋದು ಸರಿನಾ. ನಾನು ನನ್ನ ಅಮೌಂಟ್ ಸಲುವಾಗಿ ನಾನು ಸ್ವಲ್ಪ ಹಿಂದೆ ಮುಂದೆ ನೋಡಕತ್ತೀನಿ. ಇಲ್ಲ, ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ನೀನು ಫೋನ ಚೇಂಜ್ ಮಾಡು, ರಿಪೇರಿ ಮಾಡ್ಸೋಕೆ ಹೋಗಬೇಡ. ಒಂದು ಸಲ ರಿಪೇರಿ ಅದು ಅಂದ್ರೆ ಅವು ಪದೇ ರಿಪೇರಿನ ಬರ್ತಾವು ಅನ್ನಕತ್ತಾರ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗನೆ ಫೋನ ಮೊದಲು ಚೇಂಜ್ ಮಾಡಿಸಿ ರೆಗ್ಯುಲರಾಗಿ ನಾನು ವಿಡಿಯೋನ ಹಾಕಬೇಕು. ಹಾಗೆ ಎಲ್ಲ ರೆಸಿಪಿಗಳನ್ನ ಶೇರ್ ಮಾಡ್ಕೋಬೇಕು. ರೆಸಿಪಿ ಚಾನಲ್ನು ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತು ಅಂದ್ಕೊಂಡೇನಿ. ಯಾಕಂದರೆ 1 ವರ್ಷ ಬಂತೇನೋ ಅಲ್ಲೇ ರೆಸಿಪಿನ ಶೇರ್ ಮಾಡಿಲ್ಲ ಸ್ನೇಹಿತರೆ. ನಾನು ಅದನ್ನು ಕೂಡ ಕಂಟಿನ್ಯೂ ತೊಗೋಬೇಕು ಅಂದ್ಕೊಂಡೇನಿ. ಏನಿಲ್ಲ, ಪ್ರಯತ್ನಗಳಂತೂ ಸಾಕಷ್ಟು ಅದಾವು. ನಾನು ಅದರ ಕೈ ಹಿಡಿತಾ ಇಲ್ಲ. ಏನಾದರೂ ಒಂದೊಂದು ಸಮಸ್ಯೆ ಬಂದುಬಿಡ್ತಾವೆ. ನೋಡೋಣ ಏನೇನಾಗುತ್ತೆ ಏನೇನಿಲ್ಲ ಅದನ್ನು ಮಾಡೋಣಂತ. ಸೊ ಈಗ ಒಂಚೂರು ರೆಸ್ಟ್ ಅನ್ನೋಕ್ಕಿಂತ ಫೋನ್ ಒಂಚೂರು ಈಗ ಬೆಟ್ರ್. ಅದಕ್ಕೆ ಒಂಚೂರು ಎಡಿಟ್ ಮಾಡ್ಕೊಂಬಿಡ್ತೀನಿ ಇದ್ದಂಥ ವಿಡಿಯೋನ. ಮತ್ತು ಅದಕ್ಕೋಸ್ಕರ ನೋಡಿರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನೀವೆಲ್ಲರೂ ಹೆಂಗದಿರಿ ಮತ್ತು ತಪ್ಪದ ವಿಡಿಯೋನ ನೋಡಿರಿ. ನನ್ನ ಬ್ಲಾಗ್ ಬಂದಿಲ್ಲ ಅಂದರೂ ಹಳೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ. ಮತ್ತು ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿ ಆ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಿಪ್ಪಟ್ಟಂತೂ ಆಗಿತ್ತು. ಅನಂತರ ಕೊಡ್ಬಳೆ ಮಾಡಿದೆ. ಕೊಡ್ಬಳೆ ಮಾಡಿ ರೆಡಿ ಮಾಡಿ ಕೊಟ್ಟು ಕಳಿಸಿದೆ ಮಾಮಾರ ಕಡೆಗೆ. ಇಲ್ಲೇ ಲೋಕಲ್ ಅಂತ ಹೇಳಿದ್ನಲ್ಲ, ಸೊ ಅವ್ರು ಹೋಗಿ ಕೊಟ್ಟು ಬರ್ತಾರೆ. ನಾನು ಯಾಕೆ ರೆಡಿ ಆಗೇನಪ್ಪ ಅಂತಂದ್ರೆ, ನಾವು ಇವತ್ತು ನಾನು ಸಿದ್ದೋಣ ಮಠಕ್ಕೆ ಹೊಂಟೇವಿ, ಕಾರ್ತಿಕ್ ಹಚ್ಚಿ ಬರೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ರೆಡಿ ಆಗೇನು ನೋಡಿರಿ. ಸಾಯಂಕಾಲ ಆದ್ರೆ ಚೆನ್ನಾಗಿರ್ತೈತಲ್ಲ,
ಅದಕ್ಕೋಸ್ಕರ ಮೊನ್ನೆ ದಿವಸ ಲೇಟ್ ಆಗಿಬಿಡ್ತು ನಮ್ಗೆ. ಇಲ್ಲೇ ಲೋಕಲ್ ಅಷ್ಟೇ ಹೋಗಿ ಬಂದ್ವಿ. ಹೇಳಿದ್ದೆ ನಿಮಗೆ ಸಿದ್ದಾವಳ ಮಠಕ್ಕೂ ಹೋಗೋದೈತೆ ಅಂತ ಹೇಳಿ. ಅವನು ಬರ್ತೀನಿ ಅಂದ್ಲು. ಹೀಗಾಗಿ ಅವ್ವ ನಾನು ಮತ್ತು ಉಷಾ ಮಕ್ಕಳು ಹೋಗ್ತಾ ಇದ್ದೀವಿ. ಪೂಜಾ ಇನ್ನೂ ಲೇಟಾಗಿ ಬರ್ತಾಳೆ, 7:30 ಹಿಂಗೆ ಬರ್ತಾಳೆ ಆಕಿ. ಮತ್ತು ಲೇಟಾಗಿ ಬಿಡ್ತೈತೆ ನಮ್ಗೆ. ಮತ್ತು ಕಾವೇರಿನೂ ಅದ ಟೈಮ್ ಬರ್ತಾಳೆ. ಸೊ ಹೀಗಾಗಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೊಂಟಿಲ್ಲ. ಈಗ ನಾನು ಅವ್ವ ಉಷಾ ಮಕ್ಕಳು ಅಷ್ಟೇ ಹೋಗಿ ಬರಾಕತ್ತೀವಿ ನೋಡ್ರಿ. ಬರ್ರಿ ಹೋಗಿ ಬರೋಣ. ಸಿದ್ದಾವಳ ಮಠಕ್ಕೂ ಹೋಗಿ ಕಾರ್ತಿಕ್ ಹಚ್ಚಿ ಬರೋಣ ಅಂತ ಸ್ನೇಹಿತರೆ. ತಾನು ಎಲ್ಲದ ನಾವು ಗಿಡ್ಡ ನಡಕ್ ನಿಂದ್ರಸ್ ನಡಕ್ ತರುಣ್ ನೀ ಸರಿ ಇಲ್ಲ ಅವ್ ಕಾಣೋದಿಲ್ಲ. ತನು ತರುಣ್ ಗುಂಡ ಹಾಯ್ ಮಾಡೋಗುಂಡು ತರುಣ್ ತರುಣ್ ಹಾಯ್. ಸ್ನೇಹಿತರೆ ನೋಡಿದ್ರಲ್ಲ, ಹುಬ್ಳಿ ಅಂತೂ ರೀಚ್ ಆದ್ವಿ. ಚೆನ್ನಮ್ಮ ಸರ್ಕಲಿಂದ ಮತ್ತು ಮಾರ್ಕೆಟಿಗೆ ಹೋದೆ ನಾ ಸೀದಾ. ಮಾರ್ಕೆಟಲ್ಲಿ ಸ್ವಲ್ಪ ಎಲ್ಲ ನನಗೆ ಗರಂ ಮಸಾಲೆ ಐಟಮ್ಸ್ ಎಲ್ಲ ತೊಗೊಳ್ಳೋದಿತ್ತು. ಅದಕ್ಕೋಸ್ಕರ ಫಸ್ಟ್ ಮಾರ್ಕೆಟಿಗೆ ಹೋಗಿ ಎಲ್ಲ ಮಸಾಲೆಗಳನ್ನು ತೊಗೊಂಡ್ವಿ. ನಂತರ ಪೂಜೆಗೆ ಏನೇನೆಲ್ಲ ಬೇಕು ದೇವಸ್ಥಾನಕ್ಕೆ ಕಾಯಿ ಹೂವು ಎಲ್ಲನೂ ತೊಗೊಂಡು ನಾವೀಗ ಸಿದ್ದಾರೂಢ ಮಠಕ್ಕೆ ಬಂದ್ವಿ ನೋಡ್ರಿ. ನೋಡ್ತಾ ಇರ್ಬೋದು ನಿಮ್ಗೆ ಎಲ್ಲ ಲೈಟಿಂಗ್ಸಿಂದ ಮಸ್ತ್ ಅಂದ್ರೆ ಮಸ್ತ್ ದೇವಸ್ಥಾನ ಅಲಂಕಾರ ಮಾಡ್ಯಾರ. ಭಾಳ ಚಂದ ಕಾಣಕತ್ತಿತ್ತು. ಆಮೇಲೆ ಸಂಜೆ ಟೈಮಲ್ಲ ಎಲ್ಲರೂ ನಮ್ಮಂಗೆ ಕಾರ್ತಿಕ್ ಹಚ್ಚಕ್ಕೆ ಬಿಟ್ಟಿದ್ರು. ಸಾಕಷ್ಟು ಜನ ಇದ್ದರು, ಸಾಕಷ್ಟು ಗದ್ದಲ ಕೂಡ ಇತ್ತಂತ ಹೇಳ್ತೀನಿ. ನಿಮ್ಗೆ ಇಲ್ಲಿಂದನ ತೋರ್ಸಾಕತ್ತೀನಿ ನೋಡ್ರಿ ದೇವಸ್ಥಾನ ಎಷ್ಟು ಚಂದ ಕಾಣ್ತೈತೆ ಅಂತ ಹೇಳಿ. ಸಿದ್ಧಾರೂಢರು ಗುರುನಾಥ ರೂಢರ ಒಂದು ದೇವಸ್ಥಾನ, ಹಾಗೆ ಒಂದು ಮಂಟಪ. ಇದು ಇಲ್ಲಂತೂ ಈ ಮಂಟಪದಾಗ ಕೂತ್ರಂತೂ ಏನು ಎದ್ದು ಬರೋಕೆ ಮನಸ್ಸಾಗಂಗಿಲ್ಲ ನೋಡ್ರಿ. ಅಷ್ಟೊಂದು ಶಾಂತ ಪ್ರಶಾಂತ ಸುಂದರವಾದ ಒಂದು ಮಂಟಪ ಕೂಡ ಐತಿಲ್ಲೇ. ಯಾರ್ಯಾರೆಲ್ಲ ಸಿದ್ದಾರೂಢ ಮಠಕ್ಕೆ ಬಂದಿರಿ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಯಾರೆಲ್ಲ ಬಂದಿಲ್ಲ ಒಂದ್ಸಲ ಖಂಡಿತವಾಗ್ಲೂ ವಿಸಿಟ್ ಮಾಡ್ರಿ ಅಂತಲೇ ಹೇಳ್ತೀನಿ. ಸಿದ್ಧಾರೂಢರ ಹಾಗೂ ಗುರುನಾಥ ರೂಢರ ಆಶೀರ್ವಾದ ನೀವು ತೊಗೊಳ್ರಿ ಅಂತ ಹೇಳ್ತೀನಿ. ನೋಡ್ತಾ ಇದ್ರಲ್ಲ ಎಷ್ಟು ಚಂದ ಕಾಣಕತ್ತೈತಿ. ಎಲ್ಲನೂ ಲೈಟಿಂಗ್ಸ್ ಎಲ್ಲ ಹಾಕ್ಯಾರ. ಭಾಳ ಅಂದ್ರೆ ಭಾಳ ಚಂದ ಕಾಣಕತ್ತೈತಿ. ಅದ್ರಾಗ ರಾತ್ರಿ ಇನ್ನೂ ಚಂದ ಕಾಣ್ತೈತಿ ಲೈಟ್ಸ್ ಎಲ್ಲ ಅಲ್ಲ. ನೋಡ್ರಿ ಎಷ್ಟು ಜನ ಬಂದಾರ ಕಾರ್ತಿಕ್ ಹಚ್ಚಕ್ಕೆ. ನಾವು ಕೂಡ ಬಂದ್ವಿ ನೋಡ್ರಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೇವಿ, ನಿಮಗೂ ಗೊತ್ತೈತಿ. ಸೊ ಈಗೇನೈತಿ ನಾವು ಅಂದ್ರೆ ಪನತಿ ತೊಗೊಂಡೆ ನಾನು. ಹುಬ್ಬಳ್ಳಿಯಲ್ಲೆನ ತೊಗೊಂಡೆ ಸ್ನೇಹಿತರೆ. ಮನೆಯಲ್ಲಿದ್ದು ಮೊನ್ನೆ ಏನು ಧಾರವಾಡದಾಗ ಕಾರ್ತಿಕ್ ಹಚ್ಚಕ್ಕೆ ಹೋಗಿದ್ವಲ್ಲ, ಸೊ ಅವತ್ತು ಖಾಲಿ ಆಗಿತ್ತು. ಮತ್ತು ಇವತ್ತು ಹುಬ್ಬಳ್ಳಿಯಲ್ಲೇ ಪನತಿ ತೊಗೊಂಡು ಬಂದ್ವಿ. ಹೇಳ್ದೆ ನಿಮ್ಗೆ ನಮ್ಮ ಹೊಸ ಪನತಿ ತಂದನ ಹಚ್ಚೋದು ಯಾವಾಗಿದ್ರು ಅಂತ. ಸೊ ಇಲ್ಲಿ ಒಂದು 5 ಪನತಿನ ಹಚ್ಚಿ ನಾವು ದೀಪನ ಬೆಳಗಿಸ್ತೇವೆ ನೋಡ್ರಿ. ಸಿದ್ದಾರೂಢ ಮಠದಲ್ಲೇ ಮಧ್ಯಾಹ್ನ ಪ್ರಸಾದ ಇರ್ತೈತಿ, ಹಾಗೆ ಸಾಯಂಕಾಲ 8 ಗಂಟೆಗೂ ಪ್ರಸಾದ ಇರ್ತೈತಿ ರೀ ಇಲ್ಲೇ ದಿನಾನು ಅಂತ ಹೇಳ್ಬೋದು. ಮತ್ತು ಪ್ರಸಾದ ಅಂದ್ರೆ ಗೊತ್ತೈತಿ ದೇವಸ್ಥಾನದ ಪ್ರಸಾದ ಎಷ್ಟೊಂದು ರುಚಿಯಾಗಿರ್ತೈತೆ ಅಂತ ಹೇಳಿ ನಾವು ಸಾಕಷ್ಟು ಸರಿ ಇಲ್ಲಿ ಪ್ರಸಾದನ ತೊಗೊಂಡೇವಿ. ಅಂದ್ರೆ ಬರೋರಿಗೆ ನಾನು ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ಬೇರೆ ಊರಿಂದ ಬಂದವರಿದ್ರೆ ಅವರಿಗೆಲ್ಲ ಗೊತ್ತಾಗಲಿ ಅಂತ ಹೇಳಿ. ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಪ್ರಸಾದ ಸ್ಟಾರ್ಟ್ ಆಗ್ತೈತಿ. ಸಾಯಂಕಾಲ 8 ಗಂಟೆಗೆ ಪ್ರಸಾದ ಸ್ಟಾರ್ಟ್ ಆಗ್ತೈತಿ ಸ್ನೇಹಿತರೆ. ಅನ್ನ ಪ್ರಸಾದ ಇರ್ತೈತಿ. ಯಾರಾದರೂ ಬಂದ್ರೆ ಆರಾಮಾಗಿ ನೀವು ಊಟ ಮಾಡಿಕೊಂಡು ಪ್ರಸಾದನ ಹೋಗ್ಬೋದು ಅಂತ ಹೇಳ್ತೇನೆ ನೋಡ್ರಿ. ನೋಡ್ತಾ ಇದ್ದಾರಲ್ಲ ತರುಣ್ ತರುಣ್ ಗಂಡು ಎಷ್ಟು ಕ್ಲಿಯರ್ ಬರ್ತದೆ ನೋಡ್ರಿ. ನೋಡಿರಿ ಈಗ ಮಾಡ್ತಾನೆ ಟಾಟಾ ಟಾಟಾ ಟಾಟಾ. ಸಾಕಷ್ಟು ರಶ್ ಐತಿ ಸ್ನೇಹಿತರೆ. ಉಷಾ ಬೆಳಗಿಸಾಕ್ತಾಳ.
ಎಷ್ಟೊಂದು ದೀಪಗಳದಾವೆ. ಎಷ್ಟು ದೀಪದವಲ್ಲ ನೋಡ್ತಾ ಇದ್ದಾರಲ್ಲ, ಅವನಿಗೆ ಬಿಟ್ಟು ಬರ್ತಿದ್ವಲ್ಲ, ಇವತ್ತು ಕರ್ಕೊಂಡು ಬಂದೀವಿ. ಫುಲ್ ಅಂದ್ರೆ ಫುಲ್ ಹ್ಯಾಪಿ ಇದ್ದಾನವ ಎಲ್ಲ ನೋಡಿ. ತರುಣ್ ಮತ್ತು ನಮ್ಮ ತನು ಅಂತೂ ಗೊತ್ತೈತಿ, ಹಿರೇ ಮನುಷ್ಯಳು ನಮ್ಮ ಮನ್ಯಾಗಾಕಿ ಯಾರೇನು ಮಾಡ್ತಾರೆ ಎಲ್ಲ ತಾನು ಮಾಡೇ ಮಾಡ್ತೀನಿ ಅಂತಾಳೆ. ನಾವು ದೀಪ ಏನರ ಕೈಗೆ ಹತ್ತಿತ್ತು ಮಾಡಿತ್ತು ಅಂತ ನಾವು ಹೆದರ್ತೀವಿ. ಆಕಿಗೇನು ರೀ ಒಟ್ಟು ಏನೂ ಗೊತ್ತಾಗಂಗಿಲ್ಲ, ಏನಿಲ್ಲ, ಎಲ್ಲನೂ ಮಾಡ್ತೀನಿ ಅಂತಾಳೆ ನೋಡ್ರಿ. ಸೊ ನೋಡ್ರಿ, ಎಲ್ಲ ಚುರ್ಮರಿ, ಖಾರ, ಹೂವು, ದೀಪ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ಲು ನಮ್ಮ ಉಷಾ. ಮತ್ತು ನಾವು ಕೂಡ ಎಲ್ಲರೂ ಒಂದೊಂದು ಎರಡೆರಡು ದೀಪನ ಬೆಳಗಿಸಿದ್ವಿ. ನಾನು ಕೂಡ ಮಾಡಿದೆ, ಹಾಗೆ ಈಗ ಅವ್ವ ಕೂಡ ಬೆಳಗಿಸ್ತಾಳೆ ನೋಡ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವಲ್ರಿ ದೀಪ. ಎಲ್ಲರೂ ಕೂಡ ಎಷ್ಟು ಚಂದ ಎಲ್ಲ ಕಾರ್ತಿಕ್ ಬೆಳಗಿ ಈ ಥರ ಎಲ್ಲ ಅಲಂಕಾರ ಮಾಡ್ಯಾರ. ಮತ್ತು ಎಲ್ಲರೂ ಫೋಟೋ, ಸೆಲ್ಫಿ, ಜೋಡಿ ಜೋಡಿ ಹೊಸ ಜೋಡಿಗಳು ಬಂದಿದ್ದರು. ನೋಡೋಕೆ ಚಂದ ಅಂಥೇಳಿ ಖುಷಿ ಕೊಡ್ತೈತೆ ನೋಡ್ರಿ ಈ ಥರ ಎಲ್ಲ ನೋಡಿದ್ರೆ. ಸೊ ಈ ಥರ ಎಲ್ಲ ಇತ್ತು. ನಾವೆಲ್ಲ ಮೊದಲ ದೀಪ ಬೆಳಗಿಸಿ ನಂತರ ನಾವು ಈಗ ದರ್ಶನಕ್ಕೆ ಹೋಗ್ತೇವೆ ನೋಡ್ರಿ ಸ್ನೇಹಿತರೆ. ಬರ್ರಿ, ಸಾಧ್ಯ ಆದಷ್ಟು ನಿಮಗೂ ಕೂಡ ನಾನು ಸಿದ್ಧಾರೂಢರ ಒಂದು ದರ್ಶನನ ಮಾಡಿಸ್ತೀನಿ. ಯಾಕಂದರೆ ಒಳಗಂತೂ ಮೊಬೈಲ್ ಅಲಾವ್ ಇಲ್ಲ. ಯಾರೆಲ್ಲ ಬಂದಿರಿ ಎಲ್ಲರಿಗೂ ಗೊತ್ತಿರ್ಬೋದು ಅಂದ್ಕೊಳ್ತೀನಿ. ಸೊ ಹೀಗಾಗಿ ಎಷ್ಟು ಸಾಧ್ಯ ಅಷ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ, ಬರ್ರಿ. ಬೇಡ ಸರಿ ಕೈ ಸುಡ್ತೈತಿ. ಕೊಡೋಣ ಅಲ್ಲಿ ಕೊಡೋಣ ಅಲ್ಲಿ ಕೊಡೋಣ. ಸರಿ ಬಿಡ, ಸರಿ ಸಾಕು. ಬೆಳಿಗ್ಗೆ ಬಾ ದಾಟಿ ಬಾ. ಬರ್ರಿ ನೋಡ್ರಿ.
ಹೋದ್ಲಕ್ಕ ಹೋದ್ಲು ಗಾಡಿ ಒಳಗೆ ಹೋದ್ಲು ತರುಣ ನೋಡಲ್ಲ ಅಕ್ಕ ಹೋದ್ಲು ಹೋಗಾವ ಅಂತ ತಡ್ಕೋ ಅಂದ್ರೆ ನಿಂದ್ರವಲ್ಲ ಆಕೆ ಹೋಗ್ಯಾಳಲ್ಲ ಹೋಗ್ಯಾಳ ಆ ಕಡೆ ಹೋಗ್ಯಾಳ ಬರ್ತಾಳೆ ಈಗ ಇಲ್ಲಿ ನೋಡ್ರಿ ಸ್ನೇಹಿತರೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಹೊರಗಡೆ ಈ ಥರ ಒಂದಿಷ್ಟು 2 ರಿಮೋಟ್ ಕಾರನ್ನು ಓಡಿಸ್ತಾ ಇದ್ರಿ ಇಲ್ಲೇ. ಸೊ ಎಲ್ಲ ಮಕ್ಕಳು ನೋಡಿ ಬಿಡ್ತಾನೆ ಇರಲಿಲ್ಲ. ಹಾಗೆ ನಮ್ಮ ತನು ಕೂಡ ಇಲ್ಲ ನನಗೂ ಹತ್ತಿಸ್ಬೇಕು ಗಾಡಿ ಒಳಗೆ ಅಂಥೇಳೆ ಆಕೆಗೂ ಕೂಡ ಕೂಡ್ಸೇವೆ ನೋಡ್ರಿ. 50 ರೂಪಾಯಿ ತೊಗೋತಾರೆ. ಜಸ್ಟ್ ಇಲ್ಲಿಂದ ಒಂದು ರೌಂಡ್ ಅಷ್ಟೇ ರೀ, ಹಿಂಗೋಗಿ ಹಿಂಗೆ ಬರ್ತಾರೆ. ಬೆಸ್ಟ್ ಅನ್ಬೋದು ನೋಡ್ರಿ. ಈ ಥರನೂ ಒಂದು ಐಡಿಯಾ ರೀ, ಏನಾದರೂ ಒಂದು ದುಡುಕಿ ಮಾಡಲಿಕ್ಕೆ ಅಥವಾ ಅರ್ನಿಂಗ್ ಮಾಡೋಕ್ಕೆ ಒಂದು ತಲೆ ಇರ್ಬೇಕಂತಾರೆ ನೋಡ್ರಿ, ಅಷ್ಟೇ ರೀ, ಮತ್ತೇನಿಲ್ಲ. ಈ ಥರ 1-2 ವೆಹಿಕಲ್ ಬಿಟ್ಟಾರೆ ನೋಡ್ರಿ. ಇಷ್ಟ ಹಿಂಗೆ ಹೋಗಿ ಹಿಂಗೆ ಬಂದ್ರೆ ಒಂದೊಂದು ಪುಟಾಣಿಗೆ 50 ರೂಪಾಯಿ ರೀ. ಆಮೇಲೆ ನಮ್ಮ ತರುನು ಹಠ ಮಾಡಕತ್ತ, ಸೊ ಅವನಿಗೆ ಕೂಡಿಸಿದ್ವಿ. ಅವಂತೂ ಫುಲ್ ಅಂದ್ರೆ ಫುಲ್ ಖುಷಿಯಾಗ್ಬಿಟ್ಟಾನ ರೀ. ಮಕ್ಕಳ ಹಂಗಲ್ಲ, ಅವ್ರಿಗೆಲ್ಲ ಈ ಥರ ಲೈಟಿಂಗ್ಸು ಈ ಥರ ಎಲ್ಲ ಚಂದ ಅನ್ನಿಸ್ತಾವೆ ಅವರಿಗೆ. ಹೀಗಾಗಿ ಖುಷಿಯಾಗ್ಬಿಟ್ಟಿತ್ತು. ಹೋಗಿ ಬಂದ ಮೇಲೆ ಇಳ್ಯಾಕ ತಯಾರಿಲ್ಲ ನೋಡ್ರಿ ಗಾಡಿಯಾಗಿಂತ. ನಾ ಯಾಕೆ ಇಳಿದೀನಿ ಅಂತಾನ ಆ ಗಾಡಿ ಬಿಟ್ಟು. ಅಷ್ಟು ಅಂದ್ರೆ ಅಷ್ಟು ಚೂಟಿ ಇದಾನ, ಬೆರಕಿದಾನ ಅಂತ ಹೇಳ್ಬೋದು ತನ್ನೋನ್ಕಿಂತನೂ. ಸೊ ಹೆಂಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ನಿಮ್ಗೆ? ಒಂಚೂರಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸ್ನೇಹಿತರೆ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಕೂಡ ಮಾಡಿರಿ ವಿಡಿಯೋ ಬಗ್ಗೆ. ಮತ್ತು ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದಿನ ವಿಡಿಯೋ ನೋಡೋಕ್ಕೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಚಾನಲ್ನ. ಮತ್ತೆ ಸಿಗ್ತೀನಿ ಸ್ನೇಹಿತರೆ, ಧನ್ಯವಾದಗಳು.